ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ತಕ್ಕಂಥದ್ದು ನಾವು ಮನೇಲಿ ಹಾಕಿ ಪೂಜೆ ಮಾಡ್ತೀವಲ್ಲ, ಆ ಫೋಟೋದಲ್ಲ ಅಲ್ಲ, ಅಥವಾ ಬೋರ್ಡ್ ಹಾಕಿಬಿಡ್ತೀವಲ್ಲ ಅಂಬೇಡ್ಕರ್ ಫೋಟೋ ಹಾಕಿಂದ ಈಗ ಬದುಕಿಗೋಸ್ಕರ ಅಲ್ಲವಲ್ಲ. ನಿಜವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿರ್ತಕ್ಕಂಥದ್ದು ನಮ್ಮನ್ನು ತಲೆ ಕಾಯ್ತಿರ್ತಕ್ಕಂಥ ಸಂವಿಧಾನದಲ್ಲಿ ಮತ್ತೆ ಈ ಚಳುವಳಿ ಒಳಗಡೆ ಇಂಥ ಸಂವಿಧಾನಕ್ಕೆ ಮತ್ತೆ ಈ ಚಳುವಳಿಗೆ ಈಗ ಆಪತ್ತು ತಂದಿಟ್ಟಿದ್ರೆ ಅದನ್ನ ತಂದಿರೋದು ಯಾರು ಗೊತ್ತಾ? ಯಾರೋ ಮೇಲ್ವರ್ಗದ ಮನುವಾದಿಗಳಲ್ಲ. ತಿಳ್ಕೊಳ್ಳಿ, ನನ್ನ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರ ತಿಳ್ಕೊಳ್ಳಿ. ಈ ಪವಿತ್ರವಾದ ಸಂವಿಧಾನಕ್ಕೆ ಮತ್ತೆ ಈ ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಈ ಚಳುವಳಿಗೆ ಕಂಟಕರಾಗಿರೋದು ಯಾರು ಗೊತ್ತಾ? ಬರ್ಕೊಳ್ಳಿ, ಪತ್ರಕರ್ತರ ಬರೀರಿ, ಇವತ್ತಿದ್ರೆ ಬರೀರಿ. ನಾನು ಹೇಳ್ತಾ ಇದ್ದೀನಿ, ನಾನೊಬ್ಬ ಜಿಲ್ಲಾಧ್ಯಕ್ಷಗೆ ಹೇಳ್ತಾ ಇದ್ದೀನಿ, ಯಾರು ಗೊತ್ತಾ? ಅಂಬೇಡ್ಕರ್ ಕನಸಿಗೆ ಮುಳ್ಳಾಗಿರೋದು ಯಾರು ಗೊತ್ತಾ? ಆ ಸಂವಿಧಾನಕ್ಕೆ ಮುಳ್ಳಾಗಿರೋದು ಯಾರು ಗೊತ್ತಾ? ನಾನು ಅಂಬೇಡ್ಕರ್ ವಾದಿ, ನಾನು ಅಂಬೇಡ್ಕರ್ ಅನುಯಾಯಿ ಅಂತ ಹೇಳ್ಕೊಂಡು ಅಂಬೇಡ್ಕರ್ ಹೆಸರಲ್ಲಿ ಸಂಘ ಕಟ್ಕೊಂಡು ಇವತ್ತು ಎಲ್ಲಾ ಪಕ್ಷಗಳನ್ನು ನೋಡಿದ್ವಿ. ಈಗ ನಮ್ಮ ಕಣ್ಣಿಗೆ ಯಾವುದು ಕಾಣ್ತಾ ಇಲ್ಲ. ಈಗ ಸಂವಿಧಾನ ಉಳಿಸಕ್ ಕಾಣ್ತಿರೋದು ಕಾಂಗ್ರೆಸ್ ಪಕ್ಷ ಅಂತ ಘೋಷಣೆ ಮಾಡಿದಾರಲ್ಲ ನಕಲಿ ಅಂಬೇಡ್ಕರ್ ವಾದಿಗಳು. ಇವರು ನಿಜವಾದ ಅಂಬೇಡ್ಕರ್ ದ್ರೋಹಿಗಳು. ಇದನ್ನ ಬರೀರಿ, ಹರಿಸಿ ಮಾತಾಡಿದೆ ಅಂತ ಬರೀರಿ. ಇವರು ಹೆಂಡತಿ ಮಕ್ಕಳನ್ನ ಜೀವನ ಸಾಕ್ಲಿಕ್ಕೆ ನಮ್ಮ ಅಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ದುರುಪಯೋಗ ಮಾಡ್ಕೋಬೇಕು. ಇವರು ಹೇಳ್ತಾರೆ, ಸಭೆ ಮಾಡಿ ನಾವು ಇಷ್ಟು ವರ್ಷ ಎಲ್ಲ ಪಕ್ಷಗಳನ್ನ ನಾವು ನೋಡಿದ್ದೀವಿ, ಎಲ್ಲರಿಗೂ ಓಟ್ ಹಾಕಿದ್ದೀವಿ. ಯಾವ ಪಕ್ಷದವರು ಚುನಾವಣಾ ಪೂರ್ವದಲ್ಲಿ ಭರವಸೆ ಕೊಡ್ತಾರೋ ಓಟ್ ಹಾಕಿದ್ಮೇಲೆ ಯಾರು ಕೂಡ ಇವರು ಭರವಸೆಗಳನ್ನ ಈಡೇರಿಸಿಲ್ಲ. ಈಗ ಶ್ರೇಯಸ್ ಪಟೇಲ್ ಈಡೇರಿಸ್ತೀರ ಅಂತ ಹೇಳ್ತಾ ಇದ್ರೆ ಈ ಮೂದೇವಿಗಳು. ಯಾಕ್ರಪ್ಪ ಪ್ರತಿ ವರ್ಷ ನೀವು ಅಂಬೇಡ್ಕರ್ ಚಳುವಳಿಗೆ ನೀವು ಓಟ್ ಹಾಕಿರೋದು? ಪ್ರತಿ ವರ್ಷನೂ ಮಾಡ್ತಾ ಇರೋದು ನೀವು ಜೀತಗಾರಿಕೆನೆ, ನೀವು ಮಾಡ್ತಾ ಇರೋದು ಗುಲಾಮಗಿರಿನೇ. ಇವತ್ತೇನು ಅದರಿಂದ ಹೊರತಾಗಿಲ್ಲ. ಇವತ್ತೂ ಜೀತ ಮಾಡಕ್ ಹೊರಟಿದ್ದೀರಿ ನೀವು. ಪ್ರಜ್ಞಾಮತ್ತ ಮನಸ್ಸುಗಳು ನೀವು ಇವತ್ತು ಅರ್ಥ ಮಾಡ್ಕೋಬೇಕು. ನೀವು ಅವರು ಬರ್ತಾರೆ, ಈಗ ಶ್ರೇಯಸ್ ಪಟೇಲ್ ಅವ್ರಿಗೆ ಓಟ್ ಕೊಡಿ, ನಮ್ಮ ಯಾರೋ ಪ್ರಜ್ವಲ್ ರೇವಣ್ಗೆ ಓಟ್ ಕೊಡಿ ಅಂತ ಬರ್ತಾರೆ. ನೀವು ಯಾರೆಲ್ಲ ಇವತ್ತು ಅಂಬೇಡ್ಕರ್ನ ತುಂಬ್ಕೊಂಡಿದ್ರು ಊರೆಲ್ಲ ಪ್ರಶ್ನೆ ಕೇಳಿ ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಕಳಿಸ್ಬೇಕು ನೀವು ಅವ್ರನ್ನ. ಒಂದು ವರ್ಗ ಮನೆ ಮಟ್ಟ ಬಿಟ್ಟು 20-25 ವರ್ಷದಿಂದ ಕೆಲಸ ಮಾಡ್ತಾ ಇದೆ ಈ ಚಳುವಳಿ ಉಳಿಸಕ್ಕೆ, ಈ ಸಮಾಜನ ಉಳಿಸಕ್ಕೆ, ಈ ಪವಿತ್ರವಾದ ಸಂವಿಧಾನ ಉಳಿಸ್ಲಿಕ್ಕೆ. ನೀವುಗಳು ಗುಲಾಮರು ಇನ್ನೊಂದು ಪಕ್ಷದ ದುಡ್ಡಿಸ್ಕೊಂಡ್ಬಂದು ಸಂವಿಧಾನನ ಬರಿಬಾರ್ದು ಅಂತ ನಾಶ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಪಕ್ಷದ ದುಡ್ಡಿಸ್ಕೊಂಡ್ಬಂದು ಓಟ್ ಕೇಳಕ್ ಬರ್ತಾ ಇದ್ದೀರಿ ನೀವು ಗುಲಾಮ್ರ ಅಂತ ಉಗಿದ್ಬಿಟ್ಟು ಆಚೆಗೆ ಹಾಕಿ ನೀವು. ಅದು ಯಾರು ಬರ್ತಾರೆ ನಾವು ನೋಡೋಣ, ನಾವು ಬರ್ತೀವಿ. ನಾವು ಆಕ್ರಿ ನೀವು ಹೊರಗಡೆ ಅವ್ರನ್ನ ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಲ್ಲ ಅಂದ್ರೆ ಇದು ಭಾರತ ನಿಯಮ. ಇದು ಇಡೀ ದೇಶನ ಆವರಿಸ್ಕೊಳ್ತಿದ್ದು. ನೀವು ಪ್ರಶ್ನೆ ಕೇಳಿ ಭಾರತ ನಿಯಮಕ್ಕಿಂತ ಎಸಿಲಿಲ್ಲ ಅಂದ್ರೆ ಇದು ಹತ್ನೇರಿಸ್ಗೋ ಗಂಗಾಧರ್ಗೋ BSPಗೋ ಅಲ್ಲ, ನಮ್ಮ ಮುಂದಿನ ಮಕ್ಕಳುಗಳಿದಾರಲ್ಲ, ನಮ್ಗೆ ಹುಟ್ಟಿದವಲ್ಲ, ಇವು ಜೀತಕ್ಕೆ ಹೋಗ್ತವೆ. ಇವತ್ತೇ ನಾವು ಈ ಭಾರತೀಯ ನಿಯಮನ ನಾಶ ಮಾಡಲಿಲ್ಲ ಅಂದರೆ ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಪ್ರಜ್ಞಾವಂತರು, ಮಹಾರ್ ಸೈನಿಕರು ಇಲ್ಲಿ ಬಂದಿದ್ದೀರಿ. ಈ ಪವಿತ್ರವಾದ ಈ ಕೆಲಸದಲ್ಲಿ ನೀವು ಕೈ ಜೋಡಿಸಿರ್ತಕ್ಕಂಥದ್ದಕ್ಕೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಮಾತಾಡಿದರು, ಆವೇಶದಲ್ಲಿ ಒಂದು 4 ಮಾತಾಡಿದ್ದೀನಿ. ನೋಡಿ, ಜನವರಿ 26 ಒಂದು ಕಾರ್ಯಕ್ರಮ ನಡೆಯುತ್ತೆ.